ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೊಸ ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ಆ್ಯಕ್ಚುಲಿ ನಮ್ಮದು KTM 390 ಅಡ್ವೆಂಚರ್ ತೊಗೊಂಡು ಮ್ಯಾಲಿಂದ ರೈಡೇ ಹೋಗಿದ್ದಿಲ್ಲ. ಸೊ ಇವತ್ತು ಕ್ವಿಕ್ ರೌಂಡ್ ಹೋಗಿ ಬರತ್ತೀವಿ. ಆ್ಯಂಡ್ ನಮ್ದು ಫಸ್ಟ್ ಆಕ್ಸೆಸರಿ ಇನ್ಸ್ಟಾಲ್ ಮಾಡೋದೈತಿ ಬೈಕಿಗೆ. ಏನು ಆಕ್ಸೆಸರಿ ಅದೆಲ್ಲ ನಮ್ಗೆ ಡೀಟೇಲಾಗಿ ಹೇಳ್ತೀವಿ ಆನ್ ದಿ ವೇ. ಆ್ಯಕ್ಚುಲಿ ಮಳೆ ಬರತ್ತಿತ್ತು, ಈಗ ಸ್ವಲ್ಪ ನಿಂತೈತಿ. ಬಟ್ ಇವತ್ತು ಹಾಕಿಸ್ತಿಲ್ಲ ಅಂದ್ರೆ ಮತ್ತೆ ನಾಳೆ ರೈಡಿಗೆ ಹೋಗಕ್ಕಾಗಿಲ್ಲ ಅಂಥೇಳಿ ಹೋಗಿ ಬಂದ್ರಾತ ಅಂತ ಹೊಂಟೀವಿ ಈಗ. ಲೆಟ್ಸ್ ಗೋ. ಓಕೆ, ಸೊ ಮಳೆ ಬಂದು ಜಸ್ಟ್ ನಿಂತೈತಿ. ಸೊ ಮಸ್ತ್ ವೆದರ್ ಮಸ್ತ್ ಆಗೈತಿ. ಇನ್ನೂ ಮಳೆ ಐತೆ ಆ್ಯಕ್ಚುಲಿ ಹೇಳ್ಬೇಕಂತ. ಬಟ್ ನಾವು ಲೇಟ್ ಆಗೈತಿಲ್ಲ ಅಂತ ಹೊಂಟೀವಿ. ಸೊ ಎಲ್ಲಿ ಹೊಂಟೀವಿ ಅಂತಂದ್ರೆ STRG ಮೋಡ್ಗೆ ಹೊಂಟೀವಿ ಟು ಗೆಟ್ ಅನ್ ಆಕ್ಸೆಸರಿ ಫಿಟೆಡ್. ಅಣ್ಣ ತಡಿಯೋಣ, ನಾ ಹೋಗ್ತೇನೆ. ಅಯ್ಯೋ, ಫುಲ್ ವಾಟರ್ ಕ್ರಾಸಿಂಗ್ ಆತಿದು. ಸೊ ADV ಇದೊಂದು ಅಡ್ವಾಂಟೇಜ್ ನೋಡಿ. ಇಂಥ ಟೈಮ್ನಾಗ ಯು ಆರ್ ನಾಟ್ ಅಫ್ರೇಡ್ ಟು ಅಟ್ ಲೀಸ್ಟ್ ಟೇಕ್ ದ ರೋಡ್. ಓಕೆ, ಫುಲ್ ಜಾಮ್ ಆಗೈತಿ. ಹೋಗಿ ರೀಚ್ ಆದಮೇಲೆ ತೋರಿಸ್ತೀವಿ ಯಾವ ಆಕ್ಸೆಸರಿ ಅಂತೇಳಿ. ಸೊ ಏನಪ್ಪ ಅಂತಂದ್ರೆ ನಾವು ಆ್ಯಕ್ಚುಲಿ ಇದು AOC ಅಂತ ಹೇಳಿ ನ್ಯಾವಿಗೇಷನ್ ಡಿವೈಸ್ ತರಿಸಿತ್ತು. ಇದನ್ನು ಇನ್ಸ್ಟಾಲ್ ಮಾಡಿಸ್ಬೇಕೀಗ. ಸೊ ಇದು ಇನ್ಸ್ಟಾಲ್ ಮಾಡಿಸ್ಬೇಕಂದ್ರೆ ಒಂದು GPS ಮೌಂಟ್ ಸಿಕ್ಕೈತಿ. ಅಂದರೆ ಇದು ಆ್ಯಕ್ಚುಲಿ ಇದ್ರ ಜೊತೆನ ಬಂದಿದ್ದು, ಬಟ್ ಅದನ್ನು DIY ಮಾಡಬೇಕಾಗೈತೆ ಸ್ವಲ್ಪ. ಸೊ ಹಾಗಾಗಿ ಇದು ಇದಕ್ಕೇನು ಸ್ಪೇಸ್ ಐತಲ್ಲ, ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ಆ್ಯಂಡ್ ಇದೇನೈತಲ್ಲ, ಇದು ವಿ ಆಲ್ರೆಡಿ ಹ್ಯಾವ್ ಒನ್ ವಿಚ್ C5 Pro ಸೀರೀಸ್ ಆಲ್ರೆಡಿ ಅಮಿತ್ ಯೂಸ್ ಮಾಡತ್ತೇನೆ. ಅದ್ರದ್ದು ರಿವ್ಯೂ ಮೋಸ್ಟ್ಲಿ ನೀವು ನೋಡಿರ್ತೀರಿ. ಬಟ್ ಇದು AOC C3 ಸೀರೀಸ್. ಸೊ ಇಟ್ ಆಲ್ಸೋ ಹ್ಯಾಸ್ ಬೋತ್ ಕಾರ್ ಪ್ಲೇ ಆ್ಯಂಡ್ ಆಂಡ್ರಾಯ್ಡ್ ಆಟೋ. ಇದೇನೈತಲ್ಲ C3 ಸೀರೀಸ್ ಇದೆ. ಇದು C3 ಸೀರೀಸ್ ಐತಿ. ನಾನು ಹಿಮಾಲಯನ್ 450 ಏನಾಗೈತಲ್ಲ ಅದು C5 Pro ಐತಿ ಆ್ಯಕ್ಚುಲಿ. ಅದ್ರೊಳಗೆ ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾನು ಬರ್ತೈತಿ ಆ್ಯಸ್ ಅ ಡ್ಯಾಶ್ ಕ್ಯಾಮ್ ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರ್ತೈತಿ. ಇದ್ರೊಳಗೆ ಏನೈತೆ ಏನೂ ಬರೋಂಗಿಲ್ಲ, ಜಸ್ಟ್ ಅ ನ್ಯಾವಿಗೇಷನ್ ಡಿವೈಸ್. ಸೊ ಇದಕ್ಕೇನು ಬೇಡ ಅಂತ ಹೇಳಿ ಜಸ್ಟ್ ತರಿಸ್ತೀವಿ. ಸೊ ಅದಕ್ಕೆ ಹೋಗಿ ಇನ್ಸ್ಟಾಲ್ ಮಾಡಬೇಕು. ಬಿಕಾಸ್ ನಾವು ಓಡಿಸೋದಾದ್ರೆ ಇಬ್ಬರು ಒಟ್ಟಿಗೆ ಓಡಿಸ್ತೀವಿ. ಸೊ ಸಾಕು ಅಂತ ಹೇಳಿ. ಓಕೆ, ಸೊ ಈಗ ಇನ್ಸ್ಟಾಲ್ ಮಾಡ್ತಾರೆ. ಸೊ ಇದ್ರ ಜೊತೆ ಬಂದಿದ್ದು ಮೌಂಟ್ ಆ್ಯಕ್ಚುಲಿ ಅದು ಕರೆಕ್ಟ್ ಫಿಟ್ ಆಕೈತಿ. ಸೊ ಅದನ್ನೇ ಹಾಕೋದಂತ ಪ್ಲ್ಯಾನ್ ಐತಿ ಈಗ ಸದ್ಯಕ್ಕೆ. ಕಲರ್ ಸ್ಕ್ರೀನ್ ಐತಿ, ಸ್ಕ್ರೀನ್ ಬರ್ತೈತಿ. ಇನ್ನೊಂದು ಆ್ಯಕ್ಚುಲಿ ಸರ್ಪ್ರೈಸ್ ಐತಿ. ಆನ್ ಆದ್ಮೇಲೆ ತೋರಿಸ್ತೀವಿ ಅದನ್ನು. ಇಲ್ಲಿ ನೋಡಿ, ಅಷ್ಟೇ ಮನೆಯಿಂದ ಇಲ್ಲಿ ಬರೋರಾಗ ಫುಲ್ ರೆಡಿ ಆಗೈತಿ. ಹೋಗಲ್ದೇ ಬೆಂಗಳೂರಿನಾಗ ಫಸ್ಟ್ ವಾಟರ್ ಕ್ರಾಸಿಂಗ್ ಮಾಡಿಬಿಟ್ಟಾಳೆ. ಸೊ ಇಲ್ಲೇನು KTMದವ್ರು ಆಲ್ರೆಡಿ ಕೊಟ್ಬಿಟ್ಟಾರೆ GPS ಮೌಂಟಿಗೆ. ನಾವು ಬೇರೆ GPS ಮೌಂಟ್ ತೊಗೊಂಡ್ರೆ ಡೈರೆಕ್ಟ್ ಫಿಟ್ ಆಕೈತಿ ಇಲ್ಲಿ. ಸೊ ಹ್ಯಾಂಡಲ್ ಬಾರ್ದು ಆ್ಯಕ್ಚುಲಿ ನಮ್ಮ ಬಾಲ್ ಮೌಂಟ್ ಇದ್ವು, ಇದ್ರ ಜೊತೆ ಬಾಲ್ ಮೌಂಟ್ ಬಂದೈತಿ. ಇಲ್ಲಿ ಇಟ್ಟು ನೋಡಿದ್ವಿ, ಎಕ್ಸಾಕ್ಟ್ಲಿ ಮ್ಯಾಚ್ ಆಗತೈತೆ. ಸೊ ಅದನ್ನ ಫಿಕ್ಸ್ ಮಾಡ್ಬೇಕಂತ ಅದನ್ನ ಫಿಕ್ಸ್ ಮಾಡೋದು ಡಿಸೈಡ್ ಮಾಡೀವಿ. ಸೊ ನೋಡೋಣ ಹೆಂಗೆ ಕೂಡ್ದೈತಿ ಈಗ. ಸೊ ಡಿವೈಸ್ ಇಲ್ಲಿ ಕೂಡಾಕತೈತಿ. ಓಕೆ, ಆಯ್ತು. ಹಾಂ, ಸೊ ಆ್ಯಂಗಲ್, ವಿವಿಂಗ್ ಆ್ಯಂಗಲ್ ಮಸ್ತ್. ಇಲ್ಲೇ ಮ್ಯಾಪ್ ಗಿಪ್ ಎಲ್ಲ ಬರ್ತೈತಿ. ಇದು ಏನು ಕನ್ಸೋಲ್ ಐತಲ್ಲ ಅದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗೈತಿ. ಅಷ್ಟು ದೊಡ್ಡದು ಇಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಸಣ್ಣದೈತಿ. ಗುಡ್ ಅಲ್ಲ? ಓಕೆ, ಡನ್. ಟೈಟ್ ಮಾಡ್ರೆ. ಓಕೆ, ಸೊ ಡಿವೈಸ್ ಫಿಟ್ ಆಗೈತಿ. ಎಲೆಕ್ಟ್ರಿಕಲ್ ಕನೆಕ್ಷನ್ ಮಾಡತ್ತಾರ. ಪೂರ ಟ್ಯಾಂಕ್ ತೆಗಿಬೇಕಾ?
ಡಿವೈಸ್ ಇನ್ಸ್ಟಾಲ್ ಆಗೈತಿ ಇಲ್ಲಿ ನೋಡ್ಬೋದು ನೀವು. ಇನ್ನೊಂದು ಏನು ಮ್ಯಾಜಿಕ್ ತೋರಿಸ್ತೀನಿ ನೋಡ್ರಲ್ಲಿ. ಈಗೇನಿತ್ತಲ್ಲ ಗಾಡಿ ಹೆಸರೇನು ನಾವು ಇಟ್ಟಿದ್ವಿ ಶಕ್ತಿ ಅಂತ ಇಟ್ಟಿವಲ್ಲ. ಸೊ ಶಕ್ತಿಯನ್ನು ಏನು ಹೆಸರಿತ್ತಲ್ಲ ಇಲ್ಲೇ ಈ ಡಿವೈಸ್ ಒಳಗೆ ಇಂಟಿಗ್ರೇಟ್ ಮಾಡಿಸ್ತೀವಿ. ಶಕ್ತಿ ಅಂತ ಬರ್ತೈತೆ ನೋಡ್ರೆ ಇಲ್ಲಿ ಸಿ ಶಕ್ತಿ. ಸೊ ಇದು ಅದೊಂದು ಬೆಸ್ಟ್ ಫೀಚರ್ ಇವ್ರದ್ದು ಯೋಸಿದವ್ರದ್ದು. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಏನಾರು ಹೆಸರು ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಅದನ್ನ ಇದ್ರೊಳಗೆ ಇಂಟಿಗ್ರೇಟ್ ಮಾಡಿ ನಿಮಗೆ ಡಿವೈಸ್ ಕಳಿಸ್ತಾರೆ. ದಟ್ಸ್ ವೆರಿ ಗುಡ್. ಸೊ ಶಕ್ತಿ ಏನು ಬರ್ತೈತಿ ಇಟ್ಸ್ ನೈಸ್. ವೆನೆವರ್ ವಿ ಸ್ವಿಚ್ ಆನ್ ದ ಕೀ ಇಟ್ ವಿಲ್ ಡಿಸ್ಪ್ಲೇ ಶಕ್ತಿ ಇಯರ್. ಸೊ ಮಸ್ತ್ ಇನ್ಸ್ಟಾಲ್ ಆಗೈತಿ. ಈಗ ಏನೈತಲ್ಲ ಕಾರ್ಪ್ಲೇ ಸುಮ್ಮನೆ ಫೋನಿಗೆ ಕನೆಕ್ಟ್ ಮಾಡಿ GPS ಎಲ್ಲ ಏನೈತಲ್ಲ ಅದು ಯೂಸ್ ಮಾಡ್ಕೋಬೇಕು. ಓಕೆ ಆಲ್ ಗುಡ್. ಸೊ ಈ ಡಿವೈಸ್ ಏನೈತಲ್ಲ ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಂತ. ನೀವೆಲ್ಲರೇ ಡಸ್ಟಿ 22 ಕೂಪನ್ ಕೋಡ್ ಯೂಸ್ ಮಾಡಿದರೆ ನಿಮ್ಗೆ 22% ಫ್ಲ್ಯಾಟ್ ಡಿಸ್ಕೌಂಟ್ ಸಿಗ್ತೈತಿ. ಸೊ ಅದು ಮರ್ಯಾಕೆ ಹೋಗ್ಬೇಡ್ರಿ. ಇಟ್ಸ್ ವೆರಿ ಗುಡ್ ಡಿವೈಸ್. ನಾ C5 Pro ಯೂಸ್ ಮಾಡತ್ತೀನಲ್ಲ ಅದು ಭಾಳ ಚಲೋ ಅನ್ಸೈತಿ. ಅದಕ್ಕೆ ಇದನ್ನ ಇನ್ನೊಂದು C3 ಸೀರೀಸ್ ತರಿಸೈತಿ. ಕ್ಯಾಮ್ರಾ ಏನು ಬೇಕಾಗಿಲ್ಲ, ಅದಕ್ಕೆ C3 ಸೀರೀಸ್ ತರಿಸೈತಿ. ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಇರ್ತೈತಿ, ಅದನ್ನು ಕ್ಲಿಕ್ ಮಾಡಿನ ಮತ್ತು ಕೂಪನ್ ಕೋಡ್ ಡಸ್ಟಿ 22 ರಿಪೀಟ್ ಮಾಡತ್ತೀವಿ ಇಲ್ಲಿ ಸ್ಕ್ರೀನ್ ಮೇಲೂ ಬರ್ತೈತಿ. ಅದನ್ನ ಯೂಸ್ ಮಾಡಿನ ತೊಗೊಳ್ಳಿ 22% ಫ್ಲ್ಯಾಟ್ ಡಿಸ್ಕೌಂಟ್ ಸಿಗ್ತೈತಿ. ಅದ್ರ ಏನೇನು ಪ್ರೈಸ್ ಐತಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊರಿ. ಓಕೆ ಇಲ್ಲಿ ಡಿಸ್ಪ್ಲೇ ಆಗೈತಿ. ಈಗ ಡಿವೈಸ್ ನೇಮ ಕ್ಲಿಕ್ ಮಾಡೋದ್ರ ಮೇಲೆ ಎಸ್ ಇಟ್ ಈಸ್ ಕನೆಕ್ಟೆಡ್. ಕನೆಕ್ಟ್ ಟು ಕಾರ್ಪ್ಲೇ ಕನೆಕ್ಟ್. ಓಕೆ ಇಟ್ಸ್ ಕನೆಕ್ಟೆಡ್. ಸೊ ಹಿಂಗೆ ಡಿಸ್ಪ್ಲೇ ಹಿಂಗೆ ಬರ್ತೈತಿ. ಸೊ ಇಲ್ಲಿ ಏನಾರ ಮ್ಯಾಪ್ ಯೂಸ್ ಮಾಡಿದ್ರೆ ಓಕೆ ಸ್ಟಾರ್ಟ್. ಸೊ ಇಲ್ಲಿ ಬಂದು ನೋಡ್ರಿ ಮ್ಯಾಪ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಹಿಂಗೆ ಬರ್ತದನ ಅದು ಸ್ಟಾರ್ಟ್ ಇನ್ ಕಾರ್ಪ್ಲೇ ಅಂದ್ರೆ. ಸೊ ಬ್ರೈಟ್ ಐತಿ. ಸೆಟ್ಟಿಂಗ್ಸ್ದಾಗ ಹೋಗಿ ನಾವು ಆ್ಯಕ್ಚುಲಿ ಇನ್ನೂ ನೋಡ್ಕೋಬೇಕು ಎಷ್ಟು ಬ್ರೈಟ್ನೆಸ್ ಇಟ್ಕೋಬೇಕಂತ ಹೇಳಿ. ಸೊ ಬ್ರೈಟ್ನೆಸ್ ಐತಿ, ಎಷ್ಟು ಬ್ರೈಟ್ನೆಸ್ ಇಟ್ಕೋಬೋದು. ಸೊ ಡೇ ಲೈಟ್ದಾಗ ನೋಡೋಣ ಹೆಂಗೆ ಕಾಣಿಸ್ತದೆ. ಈಗಂತೂ ಮಸ್ತ್ ಬ್ರೈಟ್ ಐತಿ. ಡೇ ಲೈಟ್ದಾಗ ಹೆಂಗೆ ಕಾಣ್ತೈತಿ ನೋಡಬೇಕು. ಇಲ್ಲಿ ಸನ್ ಶೇಡನ್ನು ಇನ್ಸ್ಟಾಲ್ ಮಾಡಕತ್ತಾರೆ ಇವರು. ಸೊ ಇದ್ರ ಮೇಲೆ ಸ್ವಲ್ಪ ಬಿಸಿಲದು ಬಿದ್ದರೆ ಡಲ್ ಆಕೈತೆ ಅಂಥೇಳಿ. ಸೊ ಇದು ಸ್ವಲ್ಪ ಸಪೋರ್ಟ್ ಮಾಡ್ದೈತಿ ಬ್ರೈಟ್ ಡೇ ಲೈಟ್ದಾಗೂ ಸ್ವಲ್ಪ ಚಲೋ ಕಾಣಿಸ್ಲಿ ಅಂತೇಳಿ. ಚಲೋ ಅನ್ನಿಸ್ತೇನ್ವಾ? ಹಾಂ ನೈಸ್. ಬಟ್ ನಂಗೆ ಏನು ಗೊತ್ತಾ ಒಂದು ಪ್ರಾಬ್ಲಮ್ ಆಗ್ತೈತೆ. ಏನು ಪ್ರಾಬ್ಲಮ್ಮ? ನನ್ನ ಹೈಟಿಗೆ ಇದು ಆಮೇಲೆ ವಿಂಡ್ಶೀಲ್ಡ್ ಅಡ್ಡ ಆಗತೈತಿ ಅನ್ಸಾದು. ಅದೇನಾ ಸ್ವಲ್ಪ ಅಡ್ಡ ಆಗ್ತಿತ್ತು. ಹೌದು ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಬಂಪರ್ ಟ್ರಾಫಿಕ್ ಹಿಂಗಿರ್ಬೇಕಿತ್ತು. ಬಂಪರ್ ಟ್ರಾಫಿಕ್ನಾಗ ಸ್ವಲ್ಪ ಅಡ್ಡ ಆಕೈತಿ. ಬಟ್ ಏನಿಲ್ಲ ನಾವು ವಿಜಯನ ಸ್ವಲ್ಪ ದೂರ ಇಟ್ಕೋಬೇಕು ಈಗ ಅಷ್ಟೇ. ಹಂಗೆ ರೂಢಿ ಮಾಡ್ಕೋಬೇಕು. ಪ್ರಾಕ್ಟೀಸ್ ಆದಂಗೆ ಏನಿತ್ತಲ್ಲ ಕರೆಕ್ಟ್ ಆಕೈತಿ. ಸೊ ಆಲ್ ಗುಡ್. ಶಕ್ತಿಗೆ ಫಸ್ಟ್ ಆಕ್ಸೆಸರಿ ಬಿದ್ದೈತಿ ಈಗ. ಸೊ ನೆಕ್ಸ್ಟ್ ಹಂಗೆ ಆಕ್ಸೆಸರಿ ಬರ್ತಿರ್ತಾವೆ. ಬೇರೆ ಏನೇನು ಹಾಕ್ತೀವಿ ನೋಡೋಣಂತ. ಭಾಳ ಲೋಡ್ ಮಾಡೋಂಗಿಲ್ಲ ಮೋಸ್ಟ್ಲಿ. ನಾವು ಮಿನಿಮಲ್ ಇಡ್ತೀವಿ, ಲೈಟ್ ಇಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಐತಿ. ಇನ್ನೊಂದ್ಸಲ ಹೇಳತ್ತೀನಿ ಲಿಂಕ್ ಐತಿ. ಅದನ್ನು ಕ್ಲಿಕ್ ಮಾಡೇ ಡಿವೈಸ್ ಪರ್ಚೇಸ್ ಮಾಡಿರಿ. ಇಷ್ಟು ಅಫೋರ್ಡೆಬಲ್ 10,000 ಒಳಗೇನೂ ಬರ್ತೈತಿದೆ. ಬಟ್ ಇಟ್ ಈಸ್ ವರ್ತ್. Okay, then we'll end this video. See you in the next video. Till then, take care. Bye-bye.